ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಾವು ಚಿಕ್ಕೋರಿದ್ದಾಗ ಒಂದು ಪದ್ಯ ಹೇಳ್ತಿದ್ವಿ. ಬಾಲ ಹೋಗಿ ಕುಡ್ಲು ಬಂತು ಡುಮ್ ಡುಮ್ ಡುಮ್, ಕುಡ್ಲು ಹೋಗಿ ಕಾಯಿ ಬಂತು ಡುಮ್ ಡುಮ್ ಡುಮ್, ಕಾಯಿ ಹೋಗಿ ಕೋಣ ಬಂತು. ಅದೇ ಅದನ್ನೇ ಈಗಿರೋ ಪರಿಸ್ಥಿತಿಗೆ ಅಪ್ಲೈ ಮಾಡಿದ್ರೆ, ಪ್ರಜ್ವಲ್ ಹೋಗಿ ಶೆಟ್ರು ನ್ಯೂಸ್ ಡುಮ್ ಡುಮ್ ಡುಮ್, ಶೆಟ್ರು ಹೋಗಿ ಇವನ್ ಬಂತು ಡುಮ್ ಡುಮ್ ಡುಮ್, ಇವನ್ ಹೋಗಿ ಅವನ್ ಬಂತು ಡುಮ್ 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 ಅನ್ನಂಗಾಗದೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಇನ್ನು ನಮ್ಮ ನ್ಯೂಸ್ ಚಾನೆಲ್ಸ್ ಗಳು ಸೆಲೆಬ್ರಿಟಿಗಳ ಶರ್ಟ್ ಮೇಲಿರೋ ಕಲೆನೇ ಬಿಡಲ್ಲ. ಇನ್ನು ಕೊಲೆ ಕೇಸ್ ಸಿಕ್ಕರೆ ಬಿಡ್ತಾರ? ನೋ ವೇ. 4 ದಿನದಿಂದ ನ್ಯೂಸ್ ಚಾನೆಲ್ಸ್ ನವರಿಗಂತೂ ಇನ್ನು ಪಾಪ ನಮ್ ಜನ ಅವತ್ತಿಂದ ದೇವರಾಜೇಗೌಡ, ಪ್ರಜ್ವಲ್ ರೇವಣ್ಣ, ನಿವೇದಿತಾ ಗೌಡ, ಸಪ್ತಮಿ ಗೌಡ, ಪವಿತ್ರ ಗೌಡ ಅಂತ ತರಾವರಿ ಹೆಸರುಗಳು ಕೇಳಿ ಕೇಳಿ ಈ ಕೊಲೆ ಕೇಸ್ ನಲ್ಲಿ ಇರೋ ಹೆಸರು ಹೇಳೋಕೆ ಹೆಂಗ್ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ನೋಡ್ರಪ್ಪ. ಅದೆಲ್ಲ ಮಾಡಿ ಮತ್ತೆ ಪವಿತ್ರ ಲೋಕೇಶ್ ಅವ್ರಿಗೇನೋ ಅವ್ರ ಕವಿತಾ ಗೌಡನ್ಗೆ ಅವ್ರ ಪರಿಚಯ ಇತ್ತಂತೆ, ಅವ್ರೇನೋ ಮೆಸೇಜ್ ಮಾಡಿದ್ರಂತೆ. ಯಾಕಂದ್ರೆ ಪಾಪ ಈಗ ತಾನೇ ಮದುವೆಯಾಗಿ ಪಾಪ ರೇಣುಕಾಚಾರ್ಯ 1.5 ವರ್ಷ ಆಗಿದೆ. ಶಿಕ್ಷಾ ಈಗ A1 A2 ಈ ಅನುಪಮ್ಮ ಗೌಡ ಅವರಿಗೆ ಯಾಕೆ ನೀವು ಸಪೋರ್ಟ್ ಕೊಡ್ತಾ ಇದ್ದೀರಾ? ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ಅಂದ ಇಂಗ್ಲಿಷ್ ನಲ್ಲಿ ಸ್ಯಾಂಡಲ್ವುಡ್ ಅಂತಾರೆ. ಸ್ಯಾಂಡಲ್ ಅಂದ್ರೆ ಒಂದರ್ಥ ಗಂಧ ಅಂತ, ಇನ್ನೊಂದರ್ಥ ಎಕ್ಕಡ ಅಂತ. ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ ಗೆ ಎರಡನೇ ಅರ್ಥ ಸೂಕ್ತ ಅನ್ನೋ ಹಂಗಾಗಿದೆ. ಒಂದ್ ಕಡೆ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ, ಒಂದ್ ವೇಳೆ ಒಳ್ಳೆ ಸಿನಿಮಾ ಬಂದ್ರು ಜನಗಳು ಥಿಯೇಟರ್ ಬರ್ತಿಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ನಮ್ಮ ಸೋಕಾಲ್ಡ್ ಹೀರೋಗಳು ಒಬ್ಬರಾದ್ಮೇಲೆ ಒಬ್ರು ಕೆಟ್ಟ ವಿಷಯಕ್ಕೆ ಸುದ್ದಿ ಆಗ್ತಾನೆ ಅವ್ರೆ. ಅದೃಷ್ಟವಂತರು. ಹಿಂಗೆ ಹೋದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಕತೆ. ನಾನು ಈ ಹಿಂದೆ ಎಷ್ಟೋ ವಿಡಿಯೋಸ್ ಗಳಲ್ಲಿ ಇದ್ರ ಬಗ್ಗೆ ಹೇಳಿದೀನಿ. ಯಾವುದೇ ವ್ಯಕ್ತಿ ಬಗ್ಗೆ ಅಭಿಮಾನ ಇರಬೇಕು, ಅಂಧಾಭಿಮಾನ ಅಲ್ಲ ಅಂತ. ಅಂಧಾಭಿಮಾನ ತಂಬಾಕುಗಿಂತ ಡೇಂಜರು. ತಂಬಾಕು ದೇಹನ ಹಾಳು ಮಾಡ್ತಾ ಹೋದ್ರೆ ಅಂಧಾಭಿಮಾನ ಜೀವನನೇ ನಾಶ ಮಾಡುತ್ತೆ. ಅದಕ್ಕೆ ಉದಾಹರಣೆಗಳನ್ನ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ. ಒಬ್ಬ ಅಭಿಮಾನಿಯಾಗಿ ತಮ್ಮ ನಟ ಸಣ್ಣ ಪುಟ್ಟ ಕಾಂಟ್ರವರ್ಸಿ ಮಾಡ್ಕೊಂಡಾಗ ಸಪೋರ್ಟ್ ಮಾಡ್ಲಿ, ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದು ಕೊಲೆ ಕೇಸ್ ನಲ್ಲೂ ಸಪೋರ್ಟ್ ಮಾಡೋಷ್ಟು ನಿಕೃಷ್ಟ ನೀಚ ಮನಸ್ಥಿತಿಗೆ ಹೋಗ್ಬಾರ್ದು. ನೀವು ನ್ಯೂಸ್ ಚಾನಲ್ ಹೇಳ್ತಿದಿರಲ್ವಾ, ಅವನ್ನ ಕಿಡ್ನಾಪ್ ಮಾಡ್ಕೊ ಬಂದ್ಬಿಟ್ಟು ಇಟ್ಕೊಂಡು ಕೊಲೆ ಮಾಡೋದು ಅಂತ. ಅವ್ನ್ ಸಾವಲ್ಲಿತ್ತು ಅಷ್ಟೇ ಸತ್ತ, ಅದ್ರಲ್ಲಿ ಏನಿದೆ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಷ್ಟೆಲ್ಲ ಹೇಯ ಘನಘೋರ ಕೃತ್ಯ ನಡೆದಿದ್ರು ಕೆಲವೊಂದಷ್ಟು ಜನ ಕಷ್ಟಪಟ್ಟು ಸಾಯ್ತಿರೋ ಅಭಿಮಾನಿಗಳು ಅಂದ್ರೆ ಡೈ ಹಾರ್ಡ್ ಫ್ಯಾನ್ಸ್ ಗಳು ಹೆಂಗೆಲ್ಲ ಇದನ್ನ ಡಿಫೆಂಡ್ ಮಾಡ್ಕೋತಾ ಇದಾರೆ, ಏನೇನ್ ಮಾತಾಡಿದಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ರಪ್ಪ. ಅವರು ಯಾವ ಖುಷಿಯಾಗಿರ್ಬೇಕು, ಜನ ಬದುಕರ್ಕೊಂಡ್ರೆ ಹೊಟ್ಟೆವರಿ ಜಾಸ್ತಿ, ಏನೋ ಪಿತೂರಿ ಮಾಡ್ತಾರೆ, ಬೆನ್ನಿಂದನೇ ಇಡ್ತಾರೆ. ಹುಷಾರು ಕಣ್ಲ ಕರಿಯಂಗಿ ಕುಮಾರ, ನಿನ್ ಬೆನ್ನಿಂದೇನು ಒಬ್ಬ ನಿಂತವನೆ, ಯಾಕೋ ಕಳ್ಕಳ್ನಂಗ್ ಆಡ್ತಾವನೆ. ಹಿಂದೆ ಪಿತೂರಿ ಮಾಡಿ ನೀನ್ ಬ್ಯಾಕ್ ತುತ್ತೂರಿ ಹಾಕ್ಬಿಟ್ಟವನು. ಹುಷಾರು. ಏನೋ ಪಿತೂರಿ ಮಾಡ್ತಾರೆ, ಬೆನ್ನಿಂದನೇ ಇರ್ತಾರೆ, ಜೊತೆಗಿರೋರೇ ಇರ್ತಾರೆ. ಯಾರೋ ಮಾಡಿ ತಪ್ಪಿಗೆ ಬಾಸ್ ಇಲ್ಲಿ ಬಂದೆ ಅನ್ಭವಿಸಂಗಾಯ್ತು. ಡೆವಿಲ್ ಫಿಲಂ ಶೂಟಿಂಗ್ ಬಿಸಿ ಇದ್ರು. ಲೋ ಕೆಪ್ರು ಮುಂಡೆ, ಯಾರೋ ಮಾಡಿ ತಪ್ಪಿಗೆ ಅವ್ರು ತಗ್ಲಾಕೊಂಡಿರೋದಲ್ಲ, ಅವ್ರು ಮಾಡಿರೋ ತಪ್ಪಿಗೆ ಎಷ್ಟೊಂದ್ ಜನ ಅಮಾಯಕರು ತಗ್ಲಾಕೊಂಡಿದ್ದಾರೆ ಅಂತ ಹೇಳು. ಉಗ್ರಲ್ಲಾಗೋ ಕೆಲ್ಸಕ್ಕೆ ಉಗ್ರಗಾಮಿ ಕರ್ಕೊಂಡ್ ಬಂದ್ರಂತೆ. ಹಂಗೆ ಅವ್ನ್ ಯಾರೋ ನೋಡಕೊಳ್ಳೆ ಕ್ರೇಜಿ ವೆಂಕಿ ಅಣ್ಣ ಕಾಫಿ ನಾಡ್ ಚಂದು ತಮ್ಮ ಇದ್ದಂಗ್ ಇದಾನೆ. ಅವನಿಗೆ ಹೊಡಿಯೋಕೆ 40 ಜನ ದಾಂಡಿಗರು ಸೇರಿದ್ರಂತಲ್ಲ. ಮಾಡಿದ್ದುಣ್ಣೋ ಮಾರಾಯ ಅಂತಾರೆ. ಮಾಡಿದಕ್ಕುಂಡ್ರೆ ಪರವಾಗಿಲ್ಲ, ಮಾಡದೇ ಇರೋದಕ್ಕೆ ಉಣ್ಣೋ ಪರಿಸ್ಥಿತಿ ಬಂದಿದ್ಯಲ್ಲ, ಏನ್ ಹೇಳೋಣ. ಏನೋ ಈಗ ನಮ್ಮ ಅಕ್ಕ ತಂಗಿಗಾರೆ ಮಚ್ಚ ಬಾರನ್ ತಂಗಿಗೆ ಏನೋ ಅಂದ್ರು, ಒಂದೇನೋ ಹೋಗಿ ಕೇಳ್ತೀವಿ. ಅವ್ನು ನಮ್ಮನ್ನ ಎದುರಿಸ್ಬತ್ತೀವಿ. ಅವ್ನಿಗೆ ಏನೇ ಅಲ್ಲಿ ಯಾರೇ ಅಲ್ಲಿ ಆವಾಜ್ ಹಾಕಿ ಬರ್ತೀವಿ. ಬಾಸ್ ಏನೋ ಆವಾಜ್ ಹಾಕಿ ಕೇಳಿದಾರೆ, ಅದು ಯಾರೋ ಮಾಡಿ ತಪ್ಪು ಇವ್ರು ಬಂದಾಗ ಇಲ್ಲಿ ಮಾಡ್ತಾರೆ. ಅಲ್ಲೆಲ್ಲ ಕಂದ ಇವನೇ ಕಣ್ಣಾರೆ ನಡೆದಿರೋದ್ನೆಲ್ಲ ನೋಡ್ದಂಗ್ ಹೇಳ್ತಾವನೆ. ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿ ಪೊಲೀಸರಿಗೆ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕಿತ್ತು. ಪೊಲೀಸರೇ ನನ್ನ ಮಗನ್ ಎತ್ತಾಕೊಂಡ್ ಬಂದು ಇವ್ರ ಮನೆ ಮುಂದೆ ನಿಲ್ಸಿ ಅಪಾಲಜಿ ಲೆಟರ್ ಬರ್ಸಿ ವಾರ್ನಿಂಗ್ ಕೊಟ್ಟು ಕಳ್ಸಿರೋರು. ಇನ್ನು ಅವನು ಅಷ್ಟು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ. ಅವನು ದೊಡ್ಡ ವಿಕೃತಕಾಮಿ ಅನ್ನೋದೇ ಆಗಿದ್ರೆ ಅವನ ಮೇಲೆ ಗಂಭೀರವಾದ ಕಂಪ್ಲೇಂಟ್ ಕೊಡಬೇಕಿತ್ತು. ಆಗ ಅವನಿಗೆ 3 ತಿಂಗಳು 6 ತಿಂಗಳು ಜೈಲಾಗಿದ್ದಿದ್ರೆ ಬುದ್ಧಿ ಕಲ್ತಿರೋನು. ಅದನ್ ಬಿಟ್ಟು ಆಡಮರಿ ಮೇಲೆ ಆನೆ ಬಿದ್ದಂಗ್ ಬಿದ್ದು ಆ ಗಂಡನ್ ಪ್ರಾಣ ತೆಗೆದು ಬಿಟ್ಟವ್ರಲ್ಲ. ಒಳ್ಳೇದ್ ಮಾಡ್ತದ. ಎಲ್ರಿಗೂ ಯಾವ ತರ ಇನ್ಸ್ಪಿರೇಷನ್ ಅಂದ್ರೆ ಅವ್ರ ಮಾತುಗಳೇ ಬಿಡಿ, ನಮಗೆ ಅವ್ರು ಏನ್ ಮಾಡಿದಾರೆ
ಹೇಳಿದ್ದಾರೆ ಅಂತ ಎಷ್ಟೊಂದು ಜನ ಕೇಳ್ತಾರೆ. ಅವ್ರು ನಮ್ಮ ಮಾತುಗಳು ಹೇಳಿದ್ದಾರೆ, ಅದೇ ನಮಗೆ ಸಾಕು. ಸೊ ಬಾಸ್ ಯಾವಾಗ್ಲೂ ಹೇಳಿದ್ದಾರೆ ಸರ್, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ. ಅಲ್ಲಿ A3 A4 A5 A16 ಅನ್ಕೊಂಡು ಆಲ್ಫಾ ನ್ಯೂಮರಿಕ್ ಕಾರ್ಡ್ರಲ್ಲಿ ಅಂದರಾಗವ್ರಲ್ಲ, ಅವರೆಲ್ಲ ನಿಮ್ಮಂಗೆ ಡಿಬಾಸ್ ಅಭಿಮಾನಿಗಳೇ ತಾನೆ. ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಂತ ಅವ್ರಿಗೂ ಹೇಳ್ಕೊಟ್ಟವ್ರೆ ತಾನೆ. ಮತ್ತ್ಯಾಕ್ಲಾ ಗಂಟ್ ತಲೆ ಹಿಡಿದು ತಲೆ ಹೊಡೆದು ಕೊಲೆ ಮಾಡವ್ರೆ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಸರ್ ನಾವು ಅವರು ಖುಷಿಯಾಗಿದ್ದಾಗ್ಲೂ ಅವ್ರದ್ದು ಏನೇ ಸೆಲೆಬ್ರೇಷನ್ ಇದ್ರು ಹೋಗಿ ಸೆಲೆಬ್ರೇಷನ್ ಮಾಡ್ತೀವಿ. ಅವ್ರು ಇವತ್ತು ಇಲ್ಲಿದ್ದಾರೆ ಅನ್ಕೊಂಡು ನಾವು ಬರ್ದೇ ಅಂತೂ ಇರೋದಕ್ಕಾಗಲ್ಲ, ಯಾಕಂದ್ರೆ ನಮ್ಗೆಲ್ಲ ಸೆಲೆಬ್ರಿಟಿನ ಪಟ್ಟ ಕೂರ್ಸಿದ್ದಾರೆ. ಹ್ಞೂ ಕಣಪ್ಪ, ನಿನ್ನಂಗೆ ಸೆಲೆಬ್ರಿಟಿಗಳು ಅನ್ನೋ ಫೀಲ್ ಅಲ್ಲಿ ಹೋಗಿದ್ದಕ್ಕೆ ಅಷ್ಟು ಜನ ಈಗ ಕೊಲೆಬ್ರಿಟಿಗಳ ಕುಂತಿರೋದು. ಆಮೇಲೆ ಅದೇನದು ಪಟ್ಟ ಕೊಟ್ಟಿದಾರ, ಸೆಲೆಬ್ರಿಟಿನ ಪಟ್ಟ ಕೂರ್ಸಿದ್ದಾರೆ. ಪಟ್ಟ ಸಿಗುತ್ತೆ ಅಂತ ಹೋದೋರ್ ತಂದೆ ತಾಯಿ ಚಟ್ಟ ಸೇರೋ ಪರಿಸ್ಥಿತಿ ಬಂದ್ ಕುಂತಿದೆ. ಆ ಹುಡುಗರುಗಳು ನಿನ್ನಂಗೆ ನಮ್ ಬಾಸು ಅಂತ ಅಂದಾಭಿಮಾನ ಇಟ್ಕೊಂಡು ತಮಗ್ ಸಂಬಂಧನೇ ಇಲ್ದಿರೋ ವಿಷಯಕ್ಕೆ ಅಷ್ಟೆಲ್ಲ ರಿಸ್ಕ್ ತಗೊಂಡ್ರು. ಆದ್ರೆ ಬಾಸ್ ಏನ್ ಮಾಡಿದ್ರು, ಯಾರ್ ಏನಾದ್ರು ಆಗ್ಲಿ ಅಂತ ನನಗೂ ಆ ಕೊಲೆಗೂ ಸಂಬಂಧ ಇಲ್ಲ, ನನ್ನ ಮಾತ್ರ ಬಿಟ್ಬಿಡಿ ಅಂದ್ರು. ದಡದಲ್ಲಿದ್ದವ್ರನ್ನ ನದಿ ಕರ್ಕೊಂಡು ಹೋಗಿ ನಡ ಮುರಿದು ನಡ್ ನೀರಲ್ಲಿ ಕೈ ಬಿಟ್ರಂತೆ. ಹಂಗಾಯ್ತು ಕತೆ. ಕೇಸ್ ಇನ್ವೆಸ್ಟಿಗೇಷನ್ ನಡೆದು ಬಾಸಿ ಅಪರಾಧಿ ಅಂತ ಆದ್ರೂ ಕೂಡ ಅವ್ರದ್ದೇನಿದೆ ಕಾನೂನಾತ್ಮಕವಾಗಿ ಶಿಕ್ಷೆ ಅನುಭವಿಸ್ತಾರೆ, ಬರ್ತಾರೆ. ನಾವು ಮತ್ತೆ ಬಾಸ್ ಜೊತೆ ಹಂಗೆ ಇರ್ತೀವಿ. ಊರ್ ಮೇಲ್ ಊರ್ ಬಿಳ್ಳಿ, ಶಾನ್ ಬೋಗ್ರು ಶಾಲ್ ಸುಟ್ಟೋಗ್ಲಿ, 3 6 6 3 ದಿಕ್ಕುಗಳೇ ದಿಕ್ಕೆಟ್ಟೋಗ್ಲಿ, ಇವ್ರ ಮನೆ ಯಕ್ಕುಟ್ಟೋಗ್ಲಿ, ಆದ್ರೂ ಇವರು ಬಾಸ್ ಸಪೋರ್ಟ್ ಮಾಡದ್ ಬಿಡಕ್ಕಿಲ್ಲ ಅಂತ ಹೇಳ್ತಾವ್ರೆ. ಇದು ನಮ್ ದೇಶ ಅಂದ್ರೆ. ವೈಯಕ್ತಿಕವಾಗಿ ನಮ್ಗೆ ಹರ್ಟ್ ಆಗಿದೆ, ಬಟ್ ಆದ್ರೆ ಅವ್ರ ಮೇಲೆ ಇರೋ ಫ್ಯಾನ್ ಕ್ರೇಜ್ ಎಲ್ಲ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಅವ್ರು ಏನೇ ಮಾಡಿದ್ರು ನಮ್ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ. ಏನ್ ಮಾಡಿದ್ರು ಯು ಮೀನ್ ಏನೇ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ? ಅವ್ರು ಏನೇ ಮಾಡಿದ್ರು ನಮ್ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ. ನಾಳೆ ಅವ್ರ ಗ್ಯಾಂಗ್ ನವರು ನಿಮ್ಮ ಅಣ್ಣನ ಹೊಡೆದು ಸಾಯಿಸಿದ್ರು, ಅವ್ರು ಏನೇ ಮಾಡಿದ್ರು ನಮ್ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ. ನಿಮ್ 4 ತಿಂಗಳು ಪ್ರೆಗ್ನೆಂಟ್ ಅದಕ್ಕೆ ವಿಧವೆ ಆದ್ರು, ಅವ್ರು ಏನೇ ಮಾಡಿದ್ರು ನಮ್ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ. ನಿಮ್ಮ ಅಣ್ಣನ ತಮ್ಮನ ಅವರಿಂದ ಜೈಲ್ ಪಾಲಾದ್ರು, ಅವ್ರು ಏನೇ ಮಾಡಿದ್ರು ನಮ್ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ. ಆ ಸುದ್ದಿ ಕೇಳಿ ನಿಮ್ಮ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ರುವೆ, ಅವ್ರು ಏನೇ ಮಾಡಿದ್ರು ನಮ್ ಸಪೋರ್ಟ್ ಅವ್ರಿಗೆ ಟೋಟಲ್ ಆಗಿ ಅವರಿಂದ ನಿಮ್ಮ ಸಂಸಾರ ಬೀದಿಗೆ ಬಿದ್ರು. ಅವ್ರು ಏನೇ ಮಾಡಿದ್ರು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಇನ್ನು ಈ ಘಟನೆಯಿಂದ ಇಡೀ ಕರ್ನಾಟಕನೇ ತಲೆ ತಗ್ಸೋ ಹಂಗಾಗಿದೆ. ಆದ್ರೆ ಇವ್ರುಗಳು ಇಲ್ಲೇನೋ ಡಿ ಬಾಸ್ ಫಿಲಂ ರಿಲೀಸ್ ಆಗ್ತೈತೆ ಅಥವಾ ಏನೋ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅನ್ನೋ ರೇಂಜಿಗೆ ಎಂಜಾಯ್ ಮಾಡ್ತಾವ್ರೆ. ಸಂಗೀತ ಸಂತೋಷ ಇವ್ರ ಪರವಾಗಿಲ್ಲ, ಮುಂದ್ಗಡೆ ಹಲ್ ಮಾತ್ರ ಬಿಡ್ತಾವ್ರೆ. ಇನ್ನೊಂದ್ ಗ್ಯಾಂಗ್ ಇದೆ, ಅವ್ರು ನೋಡ್ಬಿಡ್ರಪ್ಪ. ಇವ್ನ್ಯಾವನ ಸೆಡೆ ನನ್ ಮಗ, ಚೈಲ್ಡ್ ಚಕ್ಕೆ ಮಿಠಾಯಿ ನನ್ನ ಮಕ್ಳ, ಕಿತ್ತೋದ್ ಕಿಂಡರ್ ಜಾಯ್ ನನ್ನ ಮಕ್ಳ. ಅಲ್ಲಿ ಒಂದು ಕೊಲೆ ಆಗಿದೆ, ಇದರಿಂದ ಒಂದಲ್ಲ ಎರಡಲ್ಲ 10 ಸಂಸಾರ ಕಣ್ಣೀರ್ ಹಾಕ್ತಾ ಇದಾವೆ. ಅದು ಹಾಳು ಬಿದ್ದೋಗ್ಲಿ, ನಿಮ್ ಬಾಸು ಪೊಲೀಸ್ ಕಸ್ಟಡಿಲಿ ಸಿಕ್ಕಿ ಸಂಕಟ ಪಡ್ತಾ ಇದಾರೆ. ನೀವು ನೋಡಿದ್ರೆ ಎಂಜಾಯ್ ಮಾಡ್ಕೊಂಡು 32 ಕಿಸ್ಕೊಂಡ್ ನಿಂತಿದ್ದೀರಲ್ಲ. ನೀವೆಲ್ಲ ನಿಜವಾಗ್ಲೂ ಅವ್ರ ಅಭಿಮಾನಿಗಳ ಅಥವಾ ಸುಮ್ನೆ ಮೈಕ್ ಸಿಕ್ತು ಮಾತಲ್ಲೇ ಮೂತ್ರ ವಿಸರ್ಜನೆ ಮಾಡ್ಬಿಡೋಣ ಅಂತ ಬಂದಿದ್ದೀರಾ? ಅವ್ರ ಮೇಲೆ ಅವ್ರು ಬೆಳಿತಾ ಇದಾರಲ್ಲ ಅದನ್ನ ನೋಡಿ ವರ್ಕೌಟ್ ಮಾಡಿರ್ತಾರೆ ಅಷ್ಟೇ. ನೀವಾಗ್ರಲ್ಲ ಕವ ಕವ ಅಂತ ಬಡ್ಕಂತ್ರ. ಓದಿ ಉದ್ಧಾರ ಆಗೋ ವಯಸ್ಸಲ್ಲಿ ಬೇಕೇನ್ರೋ ನಿಮ್ಗಿದೆಲ್ಲ? ನಿಮ್ಮೆಲ್ಲರ ಉಜ್ವಲ ಭವಿಷ್ಯ ನಮ್ ಕಣ್ಮುಂದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅಕ್ಕಡ ಚೂಡು. ಇನ್ನು ಅಷ್ಟು ದಿನದಿಂದ ಪವಿತ್ರ ಗೌಡ ಅವರನ್ನ ದರ್ಶನ್ ಅವರ ಆಪ್ತೆ ಸ್ನೇಹಿತೆ ಅಂತ ಹಾಕ್ತಿದ್ದ ನ್ಯೂಸ್ ಚಾನೆಲ್ಸ್ ನವರು ಏಕಾಏಕಿ ದರ್ಶನ್ ಪತ್ನಿ ಅಂತ ಹಾಕೊಂಡ್ ಚೆಚ್ಚುತ್ತವ್ರಲ್ಲ. ಇನ್ನು ಕೊಲೆ ಕೇಸ್ನಲ್ಲಿ ದರ್ಶನ್ 2ನೇ ಪತ್ನಿ ಪವಿತ್ರ ಗೌಡನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅವ್ರು ಗಂಡ ಹೆಂಡತಿ ಅಂತ ಇವ್ರಿಗೆ ಯಾರು ಹೇಳಿದ್ರು? ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು, ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಲ್ಲೆಲ್ಲೆಲ್ಲೆ, ನಾನು ನನ್ನ ಹೆಂಡತಿರು ಸಿನಿಮಾ ಸ್ಟೋರಿ ಹೇಳ್ದಂಗ್ ಹೇಳ್ತಾವನೆ. ಅವರು ದೊಡ್ಡವ್ರಂತೆ, ಇವರು ಚಿಕ್ಕವ್ರಂತೆ. ಸದ್ಯ ಮಧ್ಯದಲ್ಲಿ ಇನ್ನೊಬ್ರಿದ್ದಾರೆ ಅನ್ಲಿಲ್ವಲ್ಲ ನಮ್ ಪುಣ್ಯ. ನನ್ನ ವೈಫ್ ಅಂತ ನಾನು ಹೇಳ್ತಾ ಇದೀನಲ್ಲ, ಅವ್ರೇ ಒಪ್ಕೊಂಡಾದ್ಮೇಲೆ ನನ್ನ ಮಗ ಇವನೇ ಪೌರೋಹಿತ್ಯ ಮಾಡಿ ಮದುವೆ ಮಾಡ್ಸಿರೋ ತರ ಹೇಳ್ತಾವನೆ. ಹೊಟ್ಟೆ ಕಡೆ ಏನು ಬಸಡಿಲೇನೆಂದು ಅಲ್ಲಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡಗೆ ಹೆಂಡತಿ ಅಂತ ಯಾಕೆ ಹಾಕ್ತಿದ್ದೀರಾ ಅಂತ ನ್ಯೂಸ್ ಚಾನೆಲ್ಸ್ ಗಳ ಮೇಲೆ ರೊಚ್ಚಿಗೆದ್ದಿದಾರಂತೆ. ಇನ್ನು ಅವ್ರ ಲಾಯರ್ ಅವ್ರ ಗಂಡ ಹೆಂಡತಿ ಅಲ್ಲ ಬರೀ ಫ್ರೆಂಡ್ಸ್ ಅಂತ ಅವ್ರೆ. ಇವನ್ ಬಂದ್ಬಿಟ್ಟ ಹೇಳಕ್ಕೆ ಇರೋದು ಮದುವೆ ಆಗಿರೋದು ಒಬ್ಬರೇ ಒಬ್ಬರನ್ನ ವಿಜಯಲಕ್ಷ್ಮಿ, ಅವ್ರ ಇರೋದು ಒಬ್ಬ ಮಗ, ಇಸ್ ನೇಮ್ ಇಸ್ ವಿನೀಶ್ ಅಂತ ಹೇಳಿ. ಅಪಾರ್ಟ್ ಫ್ರಮ್ ದಟ್ ಈ ಪವಿತ್ರ ಗೌಡ ನಾವು ಯಾವತ್ತೂ ಮದುವೆ ಆಗಿಲ್ಲ, ಅವ್ರ ವೈಫ್ ಇಲ್ಲ. ನನ್ನ ವೈಫ್ ಅಂತ ನಾನು ಹೇಳ್ತಾ ಇದೀನಲ್ಲ, ಅವ್ರೇ ಒಪ್ಕೊಂಡಾದ್ಮೇಲೆ ಈ ಓಕೆನಾ ಕುಮಾರನ್ ಹಿಂಗೆ ಬಿಟ್ರೆ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಮೊನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಶಾಮಿಯಾನ ಹಾಕಿದ್ದೆ ಅವ್ರಿಬ್ರಿಗೆ ಮದುವೆ ಮಾಡ್ಸಕ್ಕೆ ಅನ್ಬಿಡ್ತಾನೆ. ಓಕೆನಾ? ಅಪ್ಪಿ ತಪ್ಪಿನೋ ವಿಜಯಲಕ್ಷ್ಮಿ ಅವ್ರ ಕಣ್ಣಿಗೆ ಕಾಣಿಸ್ಕೊಂಬೇಡ. ಈಗ ಅವ್ರಿರೋ ಟೆನ್ಷನ್ ಈಗ ಅವ್ರ ಕೈಗೆ ನೀನ್ ಸಿಕ್ಕಾಕಂಡ್ರೆ ನಾಯಿಗೆ ಹೊಡೆದಂಗ್ ಹೊಡೆದಾಕ್ಬಿಡ್ತಾರೆ. ಅವರ
ಡ್ರೈವರು ಮತ್ತೆ ಗನ್ಮ್ಯಾನ್ ದರ್ಶನ್ ಹೇಳಿದಕ್ಕೋಸ್ಕರ ಹೋಗಿ ನಾವು ಅವ್ರನ್ನ ಹೊಡೆದಿದ್ದು ಅಂತ ಹೇಳಿದ್ದಾರೆ. ಇದಕ್ಕಿಂತ ಸಾಕ್ಷಿ ಏನ್ ಬೇಕು ಹಂಗಾದ್ರೆ? ಪೊಲೀಸ್ ಹೇಳಿರುವಂತದ್ದು ನಿಮ್ಮನೇನು ಹೆಣ್ಮಕ್ಳೆ ನಮ್ಮನೇನು ಹೆಣ್ಮಕ್ಳೆ, ಯಾವ ಹೆಣ್ಮಕ್ಳಿಗಾದ್ರು ಯಾವನಾದ್ರು ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಅದು ರಿಯಾಕ್ಟ್ ಆಗೇ ಆಗುತ್ತೆ. ಅದು ರಿಯಾಕ್ಟ್ ಆಗತ್ತಾ? ಅದು ಅಂದ್ರೆ ಏನು? ನಿಮ್ಮಲ್ಲೂ ಅದು ಇದೆ, ಆದ್ರೆ ಅದು ಒಳಗಡೆ ಇದೆ. ಅದು ರಿಯಾಕ್ಟ್ ಆಗೇ ಆಗುತ್ತೆ. ಅದನ್ನ ನೀವು ಹೊರಗಡೆ ತೆಗಿಬೇಕು. ಅದು ರಿಯಾಕ್ಟ್ ಆಗೇ ಆಗುತ್ತೆ. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಹೊಡೆದಿರ್ಬೋದು, ಬಟ್ ಇದಾಗಿರಲ್ಲ, ಏನೋ ಒಂದು ಇದಾಗಿರುತ್ತೆ. ಏನ್ ಹೇಳ್ತಾ ಇದೀಯ ಗುರು? ಹೊಡೆದಿರ್ಬೋದು, ಬಟ್ ಇದಾಗಿರಲ್ಲ, ಏನೋ ಒಂದು ಇದಾಗಿರುತ್ತೆ. ಇವನ್ ಯಾರೋ ಫಸ್ಟ್ ರ್ಯಾಂಕ್ ರಾಜು ಕ್ಲಾಸ್ಮೇಟ್, ಲಾಸ್ಟ್ ಬೆಂಚ್ ಕೋಚು ಅನ್ಸುತ್ತೆ. ಅಷ್ಟೊತ್ತಿಂದ ಅದು ಇದು ಅನ್ಕಂಡೆ ಮ್ಯಾನೇಜ್ ಮಾಡ್ತಾವ್ನೆ. ಇದಾಗಿರಲ್ಲ, ಏನೋ ಒಂದು ಇದಾಗಿರುತ್ತೆ. ಇವನ ಅರ್ಥದಲ್ಲಿ ಆ ಇದು ಏನಿರ್ಬೋದು? ಎಕ್ಸ್ಪರ್ಟ್ಸ್ ಗಳು ಕಮೆಂಟ್ ಮಾಡ್ರಪ್ಪ. ಆ ವ್ಯಕ್ತಿ ಯಾರು ಕೊಲೆ ಆಗಿದ್ದಾನೆ ಅವ್ನು ಕಳಿಸಿದ್ನಲ್ಲ, ಅದು ಏನ್ ಮೆಸೇಜು ಇಸ್ ನಾಟ್ ಕರೆಕ್ಟ್. ನಂಬರ್ 1, ಕೊಲೆ ಅವರೇ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಇಲ್ಲ, ಯಾವುದೇ ಮೀಡಿಯಾದ ಹತ್ರ ಸಾಕ್ಷಿ ಇದೆಯಾ? ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವಮ್ಮ ಕೊಲೆ ಅವರೇ ಮಾಡಿದ್ದಾರೆ ಅಂತ ಹೇಳೋಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ ಮೀಡಿಯಾದವರಿಗೆ ಕೇಳ್ತಾವ್ರೆ. ಓಕೆ, ಆದ್ರೆ ಆ ಹುಡುಗ ಕೆಟ್ಟದಾಗ ಮೆಸೇಜ್ ಮಾಡಿರೋದೇ ಮೊದಲನೇ ತಪ್ಪು ಅಂತ ಕೊಡ್ಡಿ ತುಂಡ್ ಮಾಡ್ದಂಗ್ ಹೇಳ್ತಾವ್ರಲ್ಲ. ಏನ್ ಮೆಸೇಜು ಇಸ್ ನಾಟ್ ಕರೆಕ್ಟ್. ಆ ಹುಡುಗ ಕೆಟ್ಟ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳೋಕೆ ಈ ವಮ್ಮನ ಹತ್ರ ಸಾಕ್ಷಿ ಇದೆಯಾ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನೀವ್ ಹೇಳ್ತಿರೋದನ್ನ ನಾವು ಒಪ್ಪೋದೇ ಇಲ್ಲ. ಕೊಲೆ ಮಾಡಿರೋದು ಅವರು ಅಂತ ಹೇಳಿಲ್ಲ. 3 ಜನ ಹೋಗಿ ಕರ್ಸಿದ್ದಾರೆ. ವಾನ್ ಮಾಡಕ್ ಹೋದಾಗ ಆಕಸ್ಮಿಕವಾಗಿ ಪ್ರಾಣ ಹೋಗಿರ್ಬೋದು. ಏನದು? ವಾರ್ನ್ ಮಾಡಕ್ ಹೋದಾಗ ಆಕಸ್ಮಿಕವಾಗಿ ಪ್ರಾಣ ಹೋಗ್ಬಿಡ್ತಾ? ಮೇಡಮ್, ಅದೇನ್ KEB ಕರೆಂಟಾ ಆಕಸ್ಮಿಕವಾಗಿ ಹೋಗ್ಬಿಡಕ್ಕೆ? ಪ್ರಾಣ ಮೇಡಮ್, ಪ್ರಾಣ ಆಕಸ್ಮಿಕ ಅಲ್ಲ. ಮೀಕಾ ಮಾಡ್ ಕರ್ಕೊಂಡ್ ಬಂದು ಅವ್ನ್ ಪ್ರಾಣ ತೆಗ್ದಿದ್ದಾರೆ ಅಂತ ಹೇಳಿ ಕೊಲೆ ಮಾಡಿದಿರ ನೀವು ನೋಡಿದೀರಾ? ಆಕಸ್ಮಿಕವಾಗಿ ಪ್ರಾಣ ಹೊರಟೋಯ್ತು ಅಂತ ನೀವು ನೋಡಿದ್ದೀರಾ? ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು. ಮೊದಲನೇದಾಗಿ ಅವನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದೇ ಕ್ರೈಮ್. ಗುಂಪು ಕಟ್ಟಿ ಹಲ್ಲೆ ಮಾಡಿರೋದು ದೊಡ್ಡ ಕ್ರೈಮ್. ಇನ್ನು ಮಾಡಿರೋ ಕೊಲೆನ ಮುಚ್ಚಾಕಕ್ ನೋಡಿರೋದು ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್. ಇನ್ನು ಇಷ್ಟೆಲ್ಲ ಆಗಿದ್ರು ಗಿಲ್ಟ್ ಇಲ್ದೆ ಬಿರಿಯಾನಿ ಪಾರ್ಸಲ್ ತರ್ಸ್ಕೊಂಡ್ ತಿಂದಿರೋದು ಇದೆಲ್ಲದಕ್ಕಿಂತ ಅಮಾನವೀಯ. ಇಷ್ಟೆಲ್ಲ ಇರುವಾಗ ಇವಮ್ಮ ಕಾನೂನಿನ ಪರಿವೇ ಇಲ್ಲದೆ ಪಾಪಾಕಿ ಪರಿ ತರ ಮಾತಾಡ್ತಾ ಇತ್ತಲ್ಲ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಇದಿಷ್ಟೇ ಅಲ್ಲ, ಇನ್ನು ತುಂಬಾ ಜನ ಅಂಧಾಭಿಮಾನಿಗಳು, ವಿತಂಡವಾದ ಮಾಡೋ ವಿಕೃತ ಮನಸ್ಸಿನ ಜನಗಳಿದ್ದಾರೆ. ಪಾರ್ಟ್ 2 ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಲಿ ಅವರನ್ನು ಕರ್ಕೊಂಡ್ಬಂದು ಸ್ವಲ್ಪ ತಿಳಿ ಹೇಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.